ಒಟ್ಟಾರೆ ಬಜೆಟ್ ಏನಂದ್ರೆ ಒಂದು ಅಂದಾಜು ಪತ್ರಿಕೆ ಅಂದ್ರೆ ನಾವು ಇಷ್ಟು ಬರಬಹುದು ಅನ್ನೋ ನಿರೀಕ್ಷೆ, ಇಷ್ಟು ಖರ್ಚು ಮಾಡ್ತೀವಿ ಅಂತ ಒಂದು ನಿರೀಕ್ಷೆ ಇದೆ. ಆ ನಿಟ್ಟಿನಲ್ಲಿ ನಾನು ಇವತ್ತು 26 ಮತ್ತು 27ನೇ ಸಾಲಿನ ಆಯವ್ಯಯ ಮಂಡನೆ ಮಾಡಲು ಸೂಚಿಸುತ್ತೇನೆ. ರಾಜಸ್ವ ಸ್ವೀಕೃತಿ ಈ ಮೂಲಕ ಮಂಡನೆ ಮಾಡಿದ 2,37 ಲಕ್ಷ ಮತ್ತು ಕಟ್ಟಡ ಬಾಡಿಗೆ ವಾಣಿಜ್ಯ ಮಳಿಗೆ 3 ಲಕ್ಷಗಳು, ಕಾರ್ಯಯೋಜನೆಗಳು ನಿಬಂಧನೆಗಳು ನಗರಪಟ್ಟ ಯೋಜನೆ ಕಟ್ಟಡ ಕಾಯ್ದೆ ಸಂಬಂಧಪಟ್ಟ ಶುಲ್ಕಗಳು 7 ಲಕ್ಷ, ಅಭಿವೃದ್ಧಿ ಶುಲ್ಕಗಳು 20 ಲಕ್ಷಗಳು, ಅಭಿವೃದ್ಧಿ ಶುಲ್ಕಗಳು ಇತರೆ 1 ಲಕ್ಷಗಳು, ದಂಡ ಮತ್ತು ಜುರ್ಮಾನೆ ಇತರು 80,000, ಕಾರ್ಯಯೋಜನೆ ನಿಬಂಧನೆಗಳು ವ್ಯಾಪಾರ ಪರವಾನಗಿ ನಿಬಂಧನೆಗಳು ವ್ಯಾಪಾರ ಪರವಾನಗಿ ಶುಲ್ಕಗಳು 7 ಲಕ್ಷಗಳು, ದಂಡ ಮತ್ತು ಜುರ್ಮಾನೆ 5,000ಗಳು, ಕಾರ್ಯ ಲೋಕೋಪಯೋಗಿ ಕಾಮಗಾರಿ ಮತ್ತು ಬೀದಿ ದೀಪಗಳು, ಸ್ವೀಕರಿಸಿದ ಅನುದಾನ ವಿದ್ಯುತ್ ಅನುದಾನಗಳು 15 ಲಕ್ಷಗಳು, ಜನರ ಕಾರ್ಯ ಮುಖ್ಯ ಸ್ವೀಕರಿಸಿದ ಅನುದಾನ ಮತ್ತು ವಿದ್ಯುತ್ ಅನುದಾನ 15 ಲಕ್ಷ, ಕಾರ್ಯ ಮುಖ್ಯ ಅಂಕಿಅಂಶಗಳು ಜನನ ಮತ್ತು ಮರಣೋತ್ತರ ಶುಲ್ಕಗಳು 10,000, ಕಾರ್ಯ ನೈರ್ಮಲ್ಯೀಕರಣ ಘನತ್ಯಾಜ್ಯ ವಿಸ್ತರಣೆ ಸ್ವೀಕರಿಸಿದ ಅನುದಾನ SFC ವೇತನ ಅನುದಾನ ಸುಮಾರು 45 ಲಕ್ಷಗಳು, ಘನತ್ಯಾಜ್ಯ ನಿರ್ವಹಣೆ 15 ಲಕ್ಷಗಳು, ನೀರು ಸರಬರಾಜು ಸ್ವೀಕರಿಸಿದ ಅನುದಾನ ವಿದ್ಯುತ್ ಅನುದಾನಗಳು 55 ಲಕ್ಷಗಳು, ಬಳಕೆದಾರರ ಶುಲ್ಕ ಮತ್ತು ನೀರು ಮತ್ತು ಒಳಚರಂಡಿ ಶುಲ್ಕಗಳು 13 ಲಕ್ಷಗಳು, ಮುನ್ಸಿಪಲ್ ಮಾರುಕಟ್ಟೆ ಶುಲ್ಕಗಳು 1,85,000, ರಾಜಸ್ವ ಸಾಮಾನ್ಯ ಜಾಯಿನ್ ಖಾತೆಯಿಂದ ಬಂದ ಬಡ್ಡಿ ಸುಮಾರು 2 ಲಕ್ಷಗಳು, ರಾಜಸ್ವ ಆಸ್ತಿ ತೆರಿಗೆ ಆದಾಯ ನಮ್ಮ ನಿರೀಕ್ಷೆ 95 ಲಕ್ಷಗಳು, ದಂಡ ಮತ್ತು ಜುರ್ಮಾನೆ 5 ಲಕ್ಷಗಳು, ಖಾತಾ ಪ್ರತಿಗಳ ಶುಲ್ಕ ಖಾತಾ ಆಕ್ಷನ್ 5 ಲಕ್ಷಗಳು, ಖಾತಾ ಬದಲಾವಣೆ ಖಾತಾ ಟ್ರಾನ್ಸ್ಫರ್ 15 ಲಕ್ಷಗಳು, ಇತರೆ ಶುಲ್ಕಗಳು 2 ಲಕ್ಷಗಳು, ಉಪಕರಣ ಸಂಗ್ರಹಣೆ ಶುಲ್ಕಗಳು 24,75,000, ಪೂರ್ವ ಅವಧಿ ಆದಾಯ ಆಸ್ತಿ ತೆರಿಗೆ 2 ಲಕ್ಷಗಳು, ಜಾಹೀರಾತು ತೆರಿಗೆ ಅಂದಾಜು ಜಾಹೀರಾತು ತೆರಿಗೆ 30,000 ನಿರೀಕ್ಷೆ ಮಾಡಲಾಗಿದೆ. ಒಟ್ಟು 4,76,75,000 ಸೂಚಿಸಿರುತ್ತದೆ. ಮತ್ತು ಅದೇ ರೀತಿ ರಾಜಸ್ವ ಪಾವತಿಗಳು ವೇತನ ಮತ್ತು ಭತ್ಯೆಗಳ ಸೌಲಭ್ಯಗಳು ಸುಮಾರು 1,50,50,00,000. ಇವು ಸಾಮಾನ್ಯ ಆಡಳಿತ, ಬಾಡಿಗೆ ದರಗಳು ತೆರಿಗೆಗಳು 1 ಲಕ್ಷಗಳು, ಪುಸ್ತಕ ಮತ್ತು ನಿಯತಕಾಲಿಗಳ ವಿತರಣ 3 ಲಕ್ಷ, ವೃತ್ತಿಪರ ಫೀಗಳು 1 ಲಕ್ಷ, ಲೆಕ್ಕ ಪರಿಶೋಧನಾ ಶುಲ್ಕ 4 ಲಕ್ಷ, ಜಾಹೀರಾತು ಮತ್ತು ಪ್ರಚಾರ 1 ಲಕ್ಷ, ಕಾರ್ಯಾಚರಣೆ ವೆಚ್ಚಗಳು 7,20,000, ಹೊರಗುತ್ತಿಗೆ ಕಾರ್ಯಾಚರಣೆ ಕಂಪ್ಯೂಟರ್ ಆಪರೇಟರ್ ಗುತ್ತಿಗೆ ವೆಚ್ಚ 7,20,000, ಬ್ಯಾಂಕ್ ಶುಲ್ಕಗಳು 2,000, ಕಾರ್ಯಕ್ರಮ ವೆಚ್ಚಗಳು 5 ಲಕ್ಷ, ಸಿಬ್ಬಂದಿಗಳ ಭವಿಷ್ಯ ನಿಧಿ ಹೂಡಿಕೆ 7,47,000 ಮತ್ತು ಮುನ್ಸಿಪಲ್ ಬಾಡಿಗೆ ಎಕ್ಸ್ಪೆಂಡಿಚರ್ ಆಗ್ತಕ್ಕಂಥದ್ದು ಏನೆಂದರೆ ವೇತನ ಮತ್ತು ಬಟ್ಟೆಗಳು ಸೌಲಭ್ಯಗಳು ಸುಮಾರು 3 ಲಕ್ಷ, ಕೌನ್ಸಿಲ್ ಸಾಮಾನ್ಯ ವೆಚ್ಚಗಳು 5 ಲಕ್ಷ, ಪ್ರಯಾಣ ಮತ್ತು ವಾಹನ ಭತ್ಯೆ 50,000, ಇತರೆ ಸಾಮಾನ್ಯ ವೆಚ್ಚ ಮಿತಿ ವೆಚ್ಚಗಳು 60,000. ಈ ಸರಿ ಜನಗಣತಿಸಲಾಗಿ ಇತರ ಸಾಮಾನ್ಯ ವೆಚ್ಚದಲ್ಲಿ 2 ಲಕ್ಷಗಳು ಯೋಜಿಸಲಾಗಿದೆ ಎಕ್ಸ್ಪೆಂಡಿಚರ್ ಮತ್ತು ಕಾರ್ಯಯೋಜನೆಗಳು ವ್ಯಾಪಾರ ಪರವಾನಗಿ ನಿಬಂಧನೆಗಳು ಸುಮಾರು 50,000, ಲೋಕೋಪಯೋಗಿ ಕಾಮಗಾರಿ ಜಾಹೀರಾತು ಮತ್ತು ಪ್ರಚಾರ 5,45,000, ರಸ್ತೆ ಕಲ್ಲಾಸುಗಳು ಕಾಲು ಪಾದಚಾರಿಗಳು ಮತ್ತು ರಸ್ತೆ ಪಕ್ಕದ ಚರಂಡಿಗಳು ಹೊರಗುತ್ತಿಗೆ ಕಾರ್ಯಾಚರಣೆ ವೆಚ್ಚಗಳು ಸುಮಾರು 8 ಲಕ್ಷ, ಲೋಕೋಪಯೋಗಿ ಕಾಮಗಾರಿ ಬೀದಿ ದೀಪಗಳು ಇತರೆ ಸಾಮಾನ್ಯ ವೆಚ್ಚಗಳು 2 ಲಕ್ಷ, ಶಕ್ತಿ ಮತ್ತು ಇಂಧನ 20 ಲಕ್ಷ, ದುರಸ್ತಿಗಳು ಮತ್ತು ನಿರ್ವಹಣೆ ಇತರ ಸ್ಥಿರಾಸ್ತಿಗಳು 3,50,000, ಸಾಮಾನ್ಯ ದಾಸ್ತಾನು 20,000, ಮಳೆ ನೀರಿನ ಚರಂಡಿ ಮತ್ತು ಕೆರೆ ಚರಂಡಿ ಮತ್ತು ಸಣ್ಣ ಸೇತುವೆ ಮತ್ತು ಸೇತುವೆ ಮಾರ್ಗಗಳು ಇತರೆ ಸಾಮಾನ್ಯ ವೆಚ್ಚಗಳು 2 ಲಕ್ಷ, CC ಕ್ಯಾಮೆರಾ ಅಳವಡಿಸುವುದು 9 ಲಕ್ಷ, ಇತರೆ ಆರೋಗ್ಯ ಮತ್ತು ಸಾರ್ವಜನಿಕ ಆರೋಗ್ಯ ಇತರೆ ಸಾಮಾನ್ಯ ವೆಚ್ಚಗಳು 6 ಲಕ್ಷ, ಕಾರ್ಯಕ್ರಮ ವೆಚ್ಚಗಳು 1 ಲಕ್ಷ, ದೇಣಿಗೆಗಳು 4,80,000, ನೈರ್ಮಲ್ಯ ಮತ್ತು ಘನತ್ಯಾಜ್ಯ ನಿರ್ವಹಣೆ ಮತ್ತು ನಿರ್ವಹಣೆ ವೇತನ ಭತ್ಯೆಗಳು ಮತ್ತು ಸೌಲಭ್ಯಗಳು 68,35,000, ದಿನಕೂಲಿ ಪೌರ ಕಾರ್ಮಿಕರ ವೇತನ 15 ಲಕ್ಷ, ಜಾಹೀರಾತು ಮತ್ತು ಪ್ರಚಾರ 10,000, ಶಕ್ತಿ ಮತ್ತು ಇಂಧನ 6 ಲಕ್ಷಗಳು, ದುರಸ್ತಿಗಳು ಮತ್ತು ನಿರ್ವಹಣೆ 2 ಲಕ್ಷಗಳು, ಹೊರಗುತ್ತಿಗೆ ನೌಕರರ ವೆಚ್ಚ 27 ಲಕ್ಷಗಳು, ಹೊರಗುತ್ತಿಗೆ ಕಾರ್ಯಾಚರಣೆ ವೆಚ್ಚಗಳು 6 ಲಕ್ಷಗಳು, ಕಾರ್ಯಕ್ರಮ ವೆಚ್ಚಗಳು ಸರಿಸುಮಾರು 2 ಲಕ್ಷ, ಸಹಾಯಧನ 6,30,000. ನಾಗರಿಕ ಸೌಲಭ್ಯ ನೀರು ಸರಬರಾಜು ದಿನಭೂಮಿ ನೀರು ಸರಬರಾಜು ಸಿಬ್ಬಂದಿ ವೇತನ 9 ಲಕ್ಷ, ಶಕ್ತಿ ಮತ್ತು ಇಂಧನ 55 ಲಕ್ಷಗಳು, ಸಗಟು ಖರೀದಿ 3 ಲಕ್ಷಗಳು, ನಗರ ಮತ್ತು ಬಡತನ ನಿರ್ಮೂಲನೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳ ಕಲ್ಯಾಣ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ 1 ಲಕ್ಷಗಳು, ಹಿಂದುಳಿದ ಬಡವರ್ಗದ ಕಲ್ಯಾಣ
ಸಾವಿರ, ಅಂಗವಿಕಲರ ಕಲ್ಯಾಣಕ್ಕೆ ಶೇಕಡ 30,000ಗಳು, ಕ್ರೀಡಾಭಿವೃದ್ಧಿ 25,000ಗಳು, ಒಟ್ಟು 4,74,19,000 ಅಂದಾಜು ಬಂಡವಾಳ ಆದಾಯ ಕಾರ್ಯಭಾರ ಅನುದಾನ ಮತ್ತು ದೇಣಿಗೆಗಳನ್ನು ಸ್ವೀಕರಿಸಿದ ಆಸ್ತಿಗಳ ಸಂಬಂಧಿಸಿದ ಮುಂದೂಡಿದ ಆದಾಯಗಳು 2 ಲಕ್ಷ. ಕಾರ್ಯ ಲೋಕೋಪಯೋಗಿ ಕಾಮಗಾರಿಗಳಲ್ಲಿ ಅನುದಾನ ಮತ್ತು ದೇಣಿಗೆಗಳನ್ನು ಸೃಷ್ಟಿಸಿದ ಆಸ್ತಿ ಸಂಬಂಧಿಗಳ ಮುಂದೂಡಿದ ಆದಾಯಗಳು 1,55,81,000. ಬೀದಿ ದೀಪಗಳು ಅನುದಾನ ದೇಣಿಗೆಗಳನ್ನು ಸೃಷ್ಟಿಸಿದ ಆಸ್ತಿಗಳ ಸಂಬಂಧಿಸಿದ ಮುಂದೂಡಿದ ಆದಾಯಗಳು 1 ಲಕ್ಷ. ಲೋಕೋಪಯೋಗಿ ಕಾಮಗಾರಿ ಮಳೆ ನೀರು ಚರಂಡಿ ಚರಂಡಿ ಸಣ್ಣ ಸೇತುವೆಗಳಲ್ಲಿ ಅನುದಾನ ಮತ್ತು ದೇಣಿಗೆಗಳಿಂದ ಸೃಷ್ಟಿಸಿದ ಸಂಬಂಧಿಸಿದ ಮುಂದೂಡಿದ ಆದಾಯಗಳು 5 ಲಕ್ಷ. ಉದ್ಯಾನವನ ಮತ್ತು ತೋಟ 2 ಲಕ್ಷ. ಬಡತನ ನಿರ್ಮೂಲನೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಅನುದಾನ ಮತ್ತು ದೇಣಿಗೆಗಳಿಂದ ಸೃಷ್ಟಿಸಿದ ಆಸ್ತಿಗಳ ಸಂಬಂಧಿಸಿದ ಮುಂದೂಡಿದ ಆದಾಯ 1 ಲಕ್ಷ. ನಗರ ಮತ್ತು ಬಡತನ ನಿರ್ಮೂಲನೆ ಅನುದಾನ ಮತ್ತು ದೇಣಿಗೆಗಳಿಂದ ಸಂಬಂಧಿಸಿದ ಆಸ್ತಿಗಳ ಸಂಬಂಧಿಸಿದ ಮುಂದೂಡಿದ 98,000. ಒಟ್ಟು 1,73,79,000. ಬಂಡವಾಳ ಅಂದಾಜು ಪಾವತಿ ಕಾರ್ಯಭಾರ ಸಾಮಾನ್ಯ ಆಡಳಿತ ಕಟ್ಟಡಗಳ ವರ್ಗ 15 ಲಕ್ಷ, ಕಟ್ಟಡ ವರ್ಗ 2 20 ಲಕ್ಷ, ರಸ್ತೆಗಳು ಮತ್ತು ಕಲ್ಲು ಹಾಸು ಮತ್ತು ಪಾದಚಾರಿ ರಸ್ತೆಗಳು 50,40,000, ರಸ್ತೆ ಬದಿ ಚರಂಡಿಗಳು 13,40,000. ಕಾರ್ಯ ಲೋಕೋಪಯೋಗಿ ಬೀದಿ ದೀಪಗಳಲ್ಲಿ ಬೀದಿ ದೀಪಗಳು LED ಸ್ವಯಂ ಚಾಲಿತ ದೀಪಗಳು 87,000, ಮಳೆ ನೀರಿನ ಚರಂಡಿಗಳು ಮತ್ತು ತೆರೆದ ಚರಂಡಿಗಳಲ್ಲಿ ಕಟ್ಟಡಗಳಲ್ಲಿ 13,50,000, ಲಘು ವಾಹನ 38 ಲಕ್ಷ. ಕಾರ್ಯ ನೈರ್ಮಲ್ಯ ಮತ್ತು ಘನತ್ಯಾಜ್ಯ ನಿರ್ವಹಣೆ ಪಬ್ಲಿಕ್ ಮೂತ್ರಾಲಯ ಪಬ್ಲಿಕ್ ಟಾಯ್ಲೆಟ್ಸ್ 5 ಲಕ್ಷ. ಪಾರ್ಕ್ ಮತ್ತು ಉದ್ಯಾನವನ 5,04,000. ಆರೋಗ್ಯ ಮತ್ತು ಶವಸಂಸ್ಕಾರ ಶ್ರಮದಾನ ಸ್ಮಶಾನ ಅಭಿವೃದ್ಧಿ ಅದರಲ್ಲಿ 5 ಲಕ್ಷ ಮತ್ತು ಆ ಸ್ಮಶಾನಕ್ಕೆ ಸಂಬಂಧಿಸಿದ ವಾಹನಗಳಿಗೆ 5 ಲಕ್ಷ. ಪರಿಶಿಷ್ಟ ಕಾರ್ಯ ಬಡತನ ನಿರ್ಮೂಲನೆ ಸಮಾಜ ಕಲ್ಯಾಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣ 2 ಲಕ್ಷ. ಬಡತನ ನಿರ್ಮೂಲನೆ 58,000. ಒಟ್ಟು 1,73,79,000. ಅಂದಾಜು ಸಾಮಾನ್ಯ ಆದಾಯ ಕಾರ್ಯಭಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಧಿ SLC ನಿಧಿ 2 ಲಕ್ಷ. ಹಿಂದುಳಿದ ಬಡಜನರ ಕಲ್ಯಾಣ ನಿಧಿ 55,000. ಅಂಗವಿಕಲರ ಕಲ್ಯಾಣ ನಿಧಿ 40,000. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಧಿ 76,000. ಹಿಂದುಳಿದ ಬಡವರ ಕಲ್ಯಾಣ ನಿಧಿ 23,000. ಅಂಗವಿಕಲರ ಕಲ್ಯಾಣ ನಿಧಿ ಶೇಕಡ 5% 16,000. ಕ್ರೀಡಾ ನಿಧಿ 1% 3,560. ಉದ್ದೇಶಗಳಿಗೆ ಅನುದಾನ ಠೇವಣಿಗಳು SLC ಮತ್ತು BEd ನೀರಿನಲ್ಲಿ 5 ಲಕ್ಷ. 1,71,000. ಠೇವಣಿಗಳು ಗುತ್ತಿಗೆದಾರರು ಠೇವಣಿ EMD 2 ಲಕ್ಷ. ಆಮೇಲೆ ಭದ್ರತಾ ಠೇವಣಿಗಳು 5 ಲಕ್ಷ. ಬಾಕಿ ಇರುವ ವಸೂಲಾತಿಗಳು ಸಾಮಾನ್ಯ ಭವಿಷ್ಯ ನಿಧಿ 7,47,000. ವೃತ್ತಿ ತೆರಿಗೆ 45,000. ವಸೂಲಾತಿಗಳನ್ನು ಪಾವತಿಸಬೇಕಾದ ಕಡಿತಗಳ ತೆರಿಗೆ ಮತ್ತು ಗುತ್ತಿಗೆದಾರರ ಬಿಲ್ಲಿನಲ್ಲಿ ಕಡಿತಗೊಳಿಸಿದ ರಾಜಧನ ಸುಮಾರು 3,50,000. ವಸೂಲಾತಿ ಪಾವತಿಸಬೇಕಾದವರು ಕಡಿತದಾರ ತೆರಿಗೆ ಇತರೆ ಗುತ್ತಿಗೆದಾರರ ಬಿಲ್ಲಿನಲ್ಲಿ ಕಡಿತಗೊಳಿಸಿದ ರಾಜಧನ 50,000. ಗುತ್ತಿಗೆದಾರ ಬಿಲ್ಲಿನಲ್ಲಿ ಕಡಿತಗೊಳಿಸಿದ ಕಾರ್ಮಿಕ ಕಲ್ಯಾಣ ನಿಧಿ 2 ಲಕ್ಷ. ಗುತ್ತಿಗೆದಾರ ಬಿಲ್ಲಿನಲ್ಲಿ ಕಡಿತಗೊಳಿಸಿದ ಗುತ್ತಿಗೆದಾರ ಕಲ್ಯಾಣ ನಿಧಿ 50,000. ರಾಜ್ಯ ಸರ್ಕಾರ ಪಾವತಿಸುವ ಬಾಕಿಗಳು 24,70,000. ನೌಕರರ ಸಾಲಗಳು ಮತ್ತು ಮುಂಗಡಗಳು 2 ಲಕ್ಷ. ಅಂದಾಜು ಸಾಮಾನ್ಯ ಮತ್ತು ಕಾರ್ಯಭಾರಗಳು ಪರಿಶಿಷ್ಟ ಮತ್ತು ಪರಿಶಿಷ್ಟ ಅಭಿವೃದ್ಧಿ 2 ಲಕ್ಷ. ಹಿಂದುಳಿದ ಬಡ ಜನರ ಕಲ್ಯಾಣ ನಿಧಿ 58,000. ಅಂಗವಿಕಲರ ಕಲ್ಯಾಣ ನಿಧಿ 40,000. ಪರಿಶಿಷ್ಟ ಮತ್ತು ಪರಿಶಿಷ್ಟಗಳ ಅಭಿವೃದ್ಧಿ ನಿಧಿ 76,000. ಹಿಂದುಳಿದ ಬಡ ಜನರ ಕಲ್ಯಾಣ ನಿಧಿ 7.23,000. ಅಂಗವಿಕಲರ ಕಲ್ಯಾಣ ನಿಧಿ 16,000. ಕ್ರೀಡಾ ನಿಧಿ 3,560. SLC ಕುಡಿಯುವ ನೀರಿನ 5 ಲಕ್ಷ. ಸ್ವಚ್ಛ ಭಾರತ ಅಭಿಯಾನದಲ್ಲಿ 3,71,000. ಒಟ್ಟು ನಮಗೆ ಒಟ್ಟು ಬಜೆಟ್ನಲ್ಲಿ ಸಮರಿಯಲ್ಲಿ ರಾಜಸ್ವ ಖಾತೆ ಸ್ವೀಕೃತಿಗಳು ಎಷ್ಟಿದೆ ನಾವು ನಿರೀಕ್ಷೆಯಲ್ಲಿ ಅಂದರೆ 4,76,75,000. ಪಾವತಿಗಳು 4,74,19,000. ನಮಗೆ ಒಟ್ಟು ನಮಗೆ ನಿರೀಕ್ಷೆ ಇರೋದು 4,76,75,000
75,000. ನಮ್ದು ಪಾವತಿಗಳು 4,74,19,000 ಸರಿಸುಮಾರು ಅಂತಿಮ ಶುಲ್ಕ ನಮಗೆ ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ 2,56,000 ಈ ಉಳಿತಾಯ ಬಜೆಟ್ ಅನ್ನು ಮಂಡಿಸಲು ಈ ಮೂಲಕ ಹರ್ಷವನ್ನು ವ್ಯಕ್ತಪಡಿಸಿದ್ದೇನೆ ಎಂದು ತಮ್ಮಲ್ಲಿ ನಾನು ಮನವಿ ವಿನಂತಿ ಮಾಡುತ್ತೇನೆ. ಧನ್ಯವಾದ. ನಮಗೆ 5,35,00,000 ನಾವು ಕಟ್ಟಬೇಕಾದ ಮಂದಿಗೆ 5,35,00,000 ಕಟ್ಟಬೇಕಾಗಿತ್ತು. ನಾವು ಈಗಾಗಲೇ 38 ಲಕ್ಷ ಪಾವತಿ ಮಾಡಿದ್ದೀವಿ. ಬಾಕಿ ಇನ್ನ 4,92,00,000 ಕೊಡಬೇಕು. ಅದರಲ್ಲಿ 25 ಮತ್ತು 26ನೇ ಸಾಲಿನ 15ನೇ ಹಣಕಾಸು ಯೋಜನೆಯಲ್ಲಿ ಅನುದಾನ ಕಾಯ್ದಿರಿಸಿದ್ದು ಬಿಡುಗಡೆ ಆಗಿಲ್ಲ. ಆ ಬಿಡುಗಡೆ ಆದ್ರೂ ಕೂಡ ನಾವು ಅಂದ್ರೆ 25-26 ಹಿಂದಿನ ವರ್ಷದ ಬಿಡುಗಡೆ ಆದರೂ ನಾವು ಕಟ್ಟಬೇಕು. ಮತ್ತು ಘನತ್ಯಾಜ್ಯ ವಸ್ತು ವಿಲೇವಾರಿ ಯೋಜನೆಗೆ ನಾವು ಪಾವತಿಸಿದ ಪಟ್ಟಣ ಪಂಚಾಯತಿದು 1,90,30,00,000. ನಾವು ಈಗಾಗಲೇ 12 ಲಕ್ಷ ನಾವು ಅಂದ್ರೆ ಅವರು ಆಟೋಮೆಟಿಕ್ ಆಗಿ ಅದು ಇರುತ್ತೆ, ನಾವು ಕಟ್ಟಿದ್ದೀವಿ. ಅದರಲ್ಲಿ ನಾವು ಬಾಕಿಯನ್ನು 1,87,00,000 ಇದೆ. 25-26ನೇ ಸಾಲಿಂದು ಇನ್ನ 37 ಲಕ್ಷ ನಾವು ಮುಂದಿನ ವರ್ಷದಲ್ಲಿ ನಾವು ಆಕ್ಷನ್ ಪ್ಲಾನ್ ಮಾಡಿದಾಗ ಅದೊಂದು ಅನುದಾನ ಇನ್ನೂ ಬಿಡುಗಡೆ ಆಗಿಲ್ಲ. ಅದನ್ನು 25-26 ಸಾಲಿನ ಬಿಡುಗಡೆ ಆದರೆ ಅದಕ್ಕೆ ಕಟ್ಟಿದ್ರೆ ಅದೊಂದು ಲೆಸ್ ಆಗಿ ಸರಿ ಸುಮಾರು ನಮಗೆ ಇನ್ನ 1.5 ಕೋಟಿ ನಾವು ಇದರಲ್ಲಿ ಘನತ್ಯಾಜ್ಯ ವಿಲೇವಾರಿಗೆ ಕಟ್ಟಬೇಕಾಗುತ್ತೆ. ಮುಂದಿನ ಪೇಜ್ 26-27ನೇ ಸಾಲಿನ ಬಜೆಟ್ ಪೂರ್ವವಾಗಿ ನಾವು ಇದು ವೆಂಕಟೇಶ್ವರ ಗುಡಿಯಲ್ಲಿ ಡಿಸ್ಕಷನ್ ಮಾಡಿದಾಗ ಪೂರ್ವಭಾವಿ ಸಭೆಯಾಗಿ ಇಷ್ಟೊಂದು ಚರ್ಚೆಗಳು ಆಗಿಲ್ಲ. ಅಂದ್ರೆ ಇಷ್ಟೊಂದು ಡಿಮ್ಯಾಂಡ್ಸ್ ಇದ್ದಾವೆ, ಇವೆಲ್ಲ ಕೆಲಸಗಳು ಅರ್ಜೆನ್ಸಿ ಇದ್ದಾವೆ ಅಂತ ಸಾರ್ವಜನಿಕರು ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಇಷ್ಟು ಒಟ್ಟು 26 ಕೆಲಸಗಳು ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ದಾರೆ. ಅದರಲ್ಲಿ ನಾವೀಗ SFCನಾಗ ಆಯಿತು ಅಂತಂದ್ರೆ 16ನೇ ಹಣಕಾಸಿನ ಯೋಜನೆಯಲ್ಲಿ ಇದರಲ್ಲಿ ಏನೇನು ಕೆಲಸ ಮಾಡಬೇಕಾಗಿದ್ದು ಬಗ್ಗೆ ನೀವು ಸ್ವಲ್ಪ ನಿಗಾ ವಹಿಸಿ ಇದ್ರ ಬಗ್ಗೆ ನೋಡ್ರಿ. ಅದಕ್ಕೆ SFCನಾಗ ಮತ್ತು 16ನೇ ಹಣಕಾಸಿನ ಯೋಜನೆಯನ್ನು ಸಪರೇಟ್ ಆಗಿ ಮೀಟಿಂಗ್ ಮಾಡಂತಂದು ನಮಗೆ ವೇದಿಕೆ ಹೇಳಿದ್ದಾರೆ. ಪ್ಲಸ್ ಅದನ್ನು ಸಪರೇಟ್ ಮಾಡಿದ್ರೆ ಸರಿ ಅಂತ ನಮಗೂ ಅನಿಸ್ತು. ಯಾಕಂದ್ರೆ ಈ ಬಜೆಟ್ನಾಗೆ ನಾವು ಎಕ್ಸ್ಪೆಂಡಿಚರ್ಸ್ ಇದನ್ನೆಲ್ಲ ಡಿಸ್ಕಷನ್ ಮಾಡೋದು ಸರಿ ಇರಲ್ಲ ಅಂತ ಅನಿಸ್ತು. ಈ ಮುಂದಿನ ವಾರದಲ್ಲಿ ನೆಕ್ಸ್ಟ್ ವೀಕ್ ಬರುತ್ತಾ ಗೈಡ್ಲೈನ್ಸ್ ಆ ಗೈಡ್ಲೈನ್ ಬಂದು ಮರುದಿವಸನೇ ಮೀಟಿಂಗ್. ಆ ಗೈಡ್ಲೈನ್ ಬಂದ ತಕ್ಷಣ ಮರುದಿವಸನೇ ಮೀಟಿಂಗ್ ಅಂದ್ರೆ ನಮ್ಗೆ ಯಾಕೆ ಗೈಡ್ಲೈನ್ಸ್ ಬರೋದು ಮಾಡೋದು ಬೇಡ ಅಂದ್ರೆ ನಾವು ಏನಾದ್ರು ಒಂದು ಆಕ್ಷನ್ ಪ್ಲಾನ್ ಮಾಡಿರ್ತೀವಿ, ಅದನ್ನ 24/7 ಮಾಡಿರ್ತೀವಿ. ಆಮೇಲೆ ವಾಟರ್ ಸಪ್ಲೈ ಮಾಡಿರ್ತೀವಿ, ಅವ್ರು ಸಡನ್ ಆಗಿ ಚೇಂಜ್ ಮಾಡಿ ಏನಾದರೂ ಮಾಡಿಫೈಡ್ ಮಾಡಿದ್ರೆ ಮತ್ತೆ ನಾವು ಮಾಡಿದ ಆಕ್ಷನ್ ಪ್ಲಾನ್ ಎಲ್ಲ ಮತ್ತೆ ಸಪ್ರೇಟ್ ಆಗಿ ಮಾಡಬೇಕಾಗುತ್ತೆ. ಅದಕ್ಕೆ ಆ ಗೈಡ್ಲೈನ್ಸ್ ಬಂದ ತಕ್ಷಣ ಮಾಡಕ್ಕೆ ನಾವು ಹೇಳಿ ಭಾಳ ಈ ಸರಿ ಒಟ್ಟು ಅನಿಸಿಕೆ ಬರೀ 8 ಲಕ್ಷ SFCನ ಕೊಟ್ಟಿದ್ದಾರೆ. ಬರೀ 8 ಲಕ್ಷ ಕೊಟ್ಟಿದ್ದಾರೆ ಈ ವರ್ಷ 26-27 SFCನಾಗ. ಅದರಲ್ಲಿ ಶಿಷ್ಟ ಪ್ರಧಾನ ಮತ್ತು ಕಲ್ಯಾಣಕ್ಕೆ 2 ಲಕ್ಷ 8 ಲಕ್ಷದ 2 ಲಕ್ಷ ಕೊಟ್ಟಿದ್ವಿ. SFCನಾಗ ಮುಕ್ತ ನಿಧಿ 6 ಲಕ್ಷ ಇದೆ. 6,30,000 ಕಾಮಗಾರಿ ಇಟ್ಟಿಲ್ಲ ನಾವು. ಒಟ್ಟು 5 ಲಕ್ಷ ಇದೆ. ಅದರಲ್ಲಿ ನಾವು ಇದನ್ನ ಲಾಸ್ಟ್ ಟೈಮ್ ಡಿಸ್ಕಷನ್ ಮಾಡಿದ್ರೆ ಪಟ್ಟಣ ಕನಕದಾಸಪುರ ಮತ್ತು ಸಿದ್ಧಾರೂಢ ಮಾಡ್ಕೊಂಡ್ರೆ ಸಿದ್ಧಾರೂಢ ಮಠ ಅಂದ್ರೆ ಇದು 3ನೇ ವಾರ್ಡ್ ಅದನ್ನ ಫೈನಲ್ ಅಲ್ಲ. ಈ 5 ಲಕ್ಷನ SFC ನಾವು ಕರೆಕ್ಟ್ ಮಾಡಿದ್ವಿ ಅಂದ್ರೆ ನಾವು 16ನೇ ಹಣಕಾಸಿನ ಯೋಜನೆಯಲ್ಲಿ ನಾವೇ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಬಂದಿದ್ವಿ. ಮತ್ತೆ ಬೇರೆ ಏನು ಸದಸ್ಯರ ಡಿಮಾಂಡ್ಸ್ ಇದಾವೆ ಅದನ್ನೆಲ್ಲ ನೋಡ್ಕೊಂಡು ಸರಿ ಅದನ್ನ ಆ ತರ ನಾವು ಆಕ್ಷನ್ ಪ್ಲಾನ್ ಮಾಡೋಣ ಅಂತ ವಿಚಾರ ಮಾಡಿದ್ವಿ. ನಮ್ದಾದ್ರೂ ಈ ಬಜೆಟ್ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿಗಳು ಈ ಬಗ್ಗೆ